ನಮಸ್ಕಾರ ಸ್ನೇಹಿತರ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳೆದ್ರಂತೆ. ಈಗ ಅದೇ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಹೌದು ಸ್ನೇಹಿತರ, ಕೊನೆಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ AICC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಆ ಸ್ಥಾನಕ್ಕೆ ಪ್ರಿಯಾಂಕಾ ವಾರ್ದಾ ಅವರನ್ನು ಕೂರಿಸಿಕೊಳ್ಳುವಂತಹ ಕೆಲಸ ನಡೀತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು AICC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದೇ ಆದರೆ ಇಲ್ಲಿ ಕರ್ನಾಟಕದ ರಾಜ್ಯದ ಜನತೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಇಲ್ಲಿ ಆಡಳಿತದಲ್ಲಿ ನಡೆಸ್ತಾ ಇದೆ. ಇಂಥದ್ರಲ್ಲಿ ಇಲ್ಲಿ ಕೂಡ ಆಡಳಿತವನ್ನು ಇಲ್ಲಿ ನಾವು ಕಳ್ಕೊಂಡು ಬಿಡ್ತೀವಿ ಅನ್ನುವಂತಹ ಭಯ ಕೂಡ ಇದೆ. ಹಾಗಾಗಿ ನಕಲಿ ಗಾಂಧಿಗಳು ಮತ್ತೊಂದು ಸಂಚನ್ನ ನಡೆಸಿದ್ದಾರೆ. ಸೋನಿಯಾ ಗಾಂಧಿಗೆ ತನ್ನ ಮಗಳ ಮೇಲೆ ಇಷ್ಟೊಂದು ಕಾಳಜಿ ಬಂದಿರೋದು ಯಾಕೆ? ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷ ಹೇಳಿರುವ ಹಾಗೆ ತಾಳಕ್ಕೆ ಕುಣಿದುವ ಹಾಗೆ ಕುಣಿತಾ ಇದ್ರು, ನಾಯಿಯ ಹಾಗೆ ನಿಯತ್ತಿನಾಗಿದ್ರು. ಅಂತಹ ಒಂದು ನಾಯಕರನ್ನ ಈಗ ಕೆಳಗಡೆ ಇಳಿಸುವಂತಹ ಪ್ರಯತ್ನ ಯಾಕೆ ಮಾಡ್ತಾ ಇದ್ದಾರೆ? ಈ AICC ಸ್ಥಾನದಲ್ಲಿ ಒಂದು ವೇಳೆ ಪ್ರಿಯಾಂಕಾ ವಾರ್ದಾ ಅವರನ್ನ ಕುಣಿಸಿದ್ದೇ ಆದರೆ ಕಾಂಗ್ರೆಸ್ ಪಕ್ಷ ಮೇಲಕ್ಕೆ ಏಳತ್ತಾ ಮತ್ತೆ ಈಗ ಮಲಗಿರುವ ಹಾಗೆ ಇನ್ನೂ ಕೆಳಗಡೆ ಮಲಗತ್ತಾ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ, ಒಂದು ರಾಷ್ಟ್ರದ ಒಂದು ಪಕ್ಷದ ಮಾಹಿತಿ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷ ಬಹಳ ಹಳೆಯ ಪಕ್ಷ. ನಮ್ಮ ಭಾರತದಲ್ಲಿ ಯಾವುದಾದ್ರೂ ಹಳೆಯ ಪಕ್ಷ ಇದ್ರೆ ಇದೇ ಕಾಂಗ್ರೆಸ್ಸು. ಸೊ ಮೊದಲಿಗೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನಾಯಿ ನಿಂತ್ಕೊಂಡ್ರೂ ಸಹಿತ ಆರಿಸಿ ಬರ್ತಾ ಇತ್ತು, ಚುನಾವಣೆಯಲ್ಲಿ ಗೆದ್ದು ಬರ್ತಾ ಇತ್ತು. ಇದೆಲ್ಲವೂ ಕೂಡ ನಿಮಗೆ ಗೊತ್ತೇ ಇದೆ. ಈಗ ಸದ್ಯಕ್ಕೆ ನೋಡಿದ್ದೇ ಆದರೆ ಸುಮಾರು 80% ಅಷ್ಟು ನಮ್ಮ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಪೂರ್ತಿಯಾಗಿ ಡೆಸ್ಟ್ರಾಯ್ ಆಗಿದೆ. ಉಳಿದಂತಹ 20% ಮಾತ್ರ ಆಡಳಿತವನ್ನ ಮಾಡ್ತಾ ಇದೆ. ಇನ್ನು ಅದು ಕೂಡ ಉಳಿಸ್ಕೊಳ್ತಾ ಇಲ್ವಾ, ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಾ ಅನ್ನುವಂತಹ ಅನುಮಾನಗಳು ಕೂಡ ಈಗ ಸೃಷ್ಟಿ ಆಗಿದವೆ. ಅದರಲ್ಲಿ ಈಗ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಾಗ, ನೆಹರು ಒಂದು ಕುಟುಂಬಕ್ಕೆ ಸೇರಿದಾಗ ಸಾಕಷ್ಟು ಸಾವು ನೋವುಗಳು ಕೂಡ ಆದವು. ಅದರಿಂದ ಕೆಲವೊಂದಿಷ್ಟು ಜನ ಅಂದರೆ ಪಕ್ಷಗಳು ಬದಲಾಯಿತು. ಅದರಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಸ್ವಲ್ಪ ಹಂತ ಹಂತವಾಗಿ ಮುಳುಗೋಕೆ ಪ್ರಾರಂಭವಾಯಿತು. ಸೊ ಇಂತಹ ಸಾಕಷ್ಟು ಸಾವು ನೋವುಗಳಿಗೂ ಕೂಡ ಅನುಮಾನಗಳು ಕೂಡ ಇದ್ದಾವೆ. ಸೋನಿಯಾ ಗಾಂಧಿಯವರು PM ಆಗಬೇಕಂತ ಬಹಳಷ್ಟು ಪ್ರಯತ್ನ ಮಾಡಿದ್ರು. ಆಗ ಕಾನೂನಿನ ತೊಡಕುಗಳು ಆದವು. ಹಾಗಾಗಿ ರಾಹುಲ್ ಗಾಂಧಿ ಅವರನ್ನು ಇಲ್ಲಿ PM ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದರಲ್ಲಿ ವಿಫಲ ಮೇಲೆ ವಿಫಲ. ಸಾಕಷ್ಟು ಮುಖಂಡರನ್ನು, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಗರಿಕರನ್ನು ಹೈಕಮಾಂಡ್ನಲ್ಲಿ ಸೇರಿಸ್ಕೊಂಡ್ರು. ಆದರೂ ಸಹಿತ ಆ ಪ್ರತಿಯೊಂದು ಪ್ರಯತ್ನದಲ್ಲಿ ವಿಫಲವನ್ನು ಕಾಣ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಮೋದಿಯವರು PM ಆದ ಬಳಿಕ ಅಂತರೂ ಹೇಳಲೇಬೇಡಿ, ಒಂದು ದಿಕ್ಕಿನಲ್ಲಿ ಸಾಗ್ತಾ ಇರತಕ್ಕಂಥದ್ದು ಪೂರ್ತಿಯಾಗಿ ಕೆಳಗಡೆ ಅಂದರೆ ಲೋ ಪಾಯಿಂಟ್ನಲ್ಲಿ ಕಾಂಗ್ರೆಸ್ ಪಕ್ಷ ಹೋಗ್ತಾ ಇದೆ. ಇನ್ನು ರಾಹುಲ್ ಗಾಂಧಿ ಅವರ ಆಗಮನ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿದ್ದೇ ಆಗಿದ್ದು, ಕಾಂಗ್ರೆಸ್ ಪಕ್ಷ ಒಂದು ಹಂತದಲ್ಲಿ ಆದರೂ ಕಾಣಿಸ್ಕೊಳ್ತಾ ಇತ್ತು. ಈಗ ಅದು ಕೂಡ ಇಲ್ಲ, ಪೂರ್ತಿಯಾಗಿ ಕೆಳಗಡೆ ಇಳಿದುಕೊಂಡಿದೆ. 80% ಸರ್ವನಾಶ ಆಗಿದೆ ಅಂದರೂ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಪತಿಗಳಂತಾನೆ ಕರಿಬಹುದು DK ಶಿವಕುಮಾರ್ ಹಾಗೆ CM ಸಿದ್ದರಾಮಯ್ಯನವರು. ಸೊ ಇವರು ಇಲ್ಲಿ ಎಷ್ಟೇ ಕಿರುಚಾಡಿದ್ರು, ಎಷ್ಟೇ ಕಾದಾಡಿದ್ರು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಲಿಕ್ಕೆ ಕ್ಯೂ ನಿಂತ್ಕೊಳ್ಬೇಕು, ಅಥವಾ ಅವರು ನಾಯಿ ಜೊತೆಗೆ ಆಟ ಆಡುತ್ತಿರುವಂಥದ್ದನ್ನು ನೋಡ್ಕೊಳ್ತಾ ಕುಂಡಿರಬೇಕು, ಅಥವಾ ಅವರು ಜರ್ಮನಿಗೋ ಇಟಲಿಗೋ ಹೋಗಿ ಬಿಡ್ತಾರೆ. ಅದನ್ನು ಇವರು ಅಲ್ಲಿವರೆಗೂ ಕೂಡ ಹೋಗಿ ಕಾಯ್ದು ನಿಂತು ವಾಪಸ್ ಬರ್ತಾರೆ. ರಾಹುಲ್ ಅವರು ನಮಗೆ ಸಿಗಲಿಲ್ಲ, ಅವರು ಬೇರೆ ದೇಶಕ್ಕೆ ಹೋಗಿದ್ದಾರೆ, ಅಥವಾ ಅವ್ರಿಗನ್ನ ಭೇಟಿ ಮಾಡ್ಲಿಕ್ಕೆ ನಮಗಾಗಲಿಲ್ಲ ಅಂತ ಇಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಇವೆಲ್ಲ ಕಾರಣಗಳಿಂದ ಸ್ನೇಹಿತರೆ, ಒರಿಸ್ಸಾದ ಮಾಜಿ MLA ಮೊಹಮ್ಮದ್ ಮಖೀಮ್ ಅನ್ನುವಂಥವರು, ಅಂದರೆ ಒಬ್ಬರ ಮಾಜಿ MLA ಇವರು ಒಂದು ಪತ್ರವನ್ನು ಸೋನಿಯಾ ಗಾಂಧಿಯವರಿಗೆ ಬರೀತಾರೆ. ಸ್ನೇಹಿತರೆ, ಈ ಪತ್ರದಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗಿದೆ. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷ ಸ್ಥಾನದಿಂದ ಇವರನ್ನು ಇಳಿಸಿ ಅಲ್ಲಿ ಯುವ ನಾಯಕರ ನೇಮಕ ಆಗಬೇಕಂತ ಒಂದು ಪತ್ರದಲ್ಲಿ ಬರೆದುಕೊಂಡಿದ್ದಾರೆ. ಕಳೆದ 3 ವರ್ಷದಿಂದ ನಾನು ಇಲ್ಲಿ ರಾಹುಲ್ ಗಾಂಧಿ ಅವರಿಗೆ ಭೇಟಿ ಆಗಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದರೆ ಅವರು ಭೇಟಿನೇ ಆಗ್ತಾ ಇಲ್ಲ. ಹೀಗಾದರೆ ಹೇಗೆ ಅಂತ ಪತ್ರದಲ್ಲಿ ಬರೆದುಕೊಂಡಿದ್ದಾರೆ. ಜೊತೆಗೆ ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷ ರಾಷ್ಟ್ರದಲ್ಲಿ ಅಳಿಲಿಕ್ಕೆ, ಆಡಳಿತಕ್ಕೆ ಬರದೇ ಇರೋಕೆ, ಎಲ್ಲ ಕಡೆನೂ ಕೂಡ ಸೋಲನ್ನು ಅನುಭವಿಸಲಿಕ್ಕೆ ಕಾರಣ ಏನು ಅಂತ ಹೇಳೋದಾದ್ರೆ SIR ಪ್ರಕ್ರಿಯೆ ಕೂಡ ಅಲ್ಲ, ಚುನಾವಣೆ ಆಯೋಗಗಳು ಕೂಡ ಅಲ್ಲ, ಅಥವಾ ಇನ್ನಿತರ ಕಾರಣಗಳು ಅಂತ ನೀವು ಅನ್ಕೊಂಡಿದ್ದೆ ಆದರೆ ಅದು ಕೂಡ ಅಲ್ಲ, ವೋಟ್ ಚೋರಿ ಅಂತ ಅನ್ಕೊಂಡಿದ್ರೆ ಅದು ಕೂಡ ಅಲ್ಲ ಅಂತ ಹೇಳ್ತಾರೆ ಅವರು.
ಜೊತೆಗೆ ಇದಕ್ಕೆ ಮುಖ್ಯವಾದ ಕಾರಣ ಏನಂದರೆ ಈ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮುಖಂಡರು ಮೇನ್ ಏನು ಕ್ಯಾಂಡಿಡೇಟ್ ಇರ್ತಾರಲ್ವ ಅದೇ ಕಾರಣ ಅಂತ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಸದ್ಯಕ್ಕೆ ಈ ಪತ್ರ ಫುಲ್ ವೈರಲ್ ಆಗ್ತಾ ಇದೆ. ಹಾಗೆ ಇಲ್ಲಿ ಯಾರಿಗೆ ನಾಯಕತ್ವವನ್ನು ಕೊಡಬೇಕು ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರಿಗೆ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಯಾರಿಗೂ ನಾಯಕತ್ವವನ್ನು ಕೊಡೋದು, ಅಲ್ಲಿ ಸೋಲನ್ನು ಅನುಭವಿಸುವುದು, ಈ ರೀತಿ ನಡೀತಾನೆ ಇದೆ. ಮೇಲಿಂದ ಮೇಲಕ್ಕೆ ಈ ರೀತಿ ಆಗುವಂತಹ ಕಾರಣಕ್ಕಾಗಿ ನಾವು ಸೋಲನ್ನು ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ನಮಗೂ ಕೂಡ ಗೊತ್ತಿದೆ ಸ್ನೇಹಿತರ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಯಾಕಂದರೆ ಅವ್ರ ಹೆಸರಿಗೆ ಮಾತ್ರ ಅಧ್ಯಕ್ಷ, ಎಲ್ಲಿ ಹೋದರೂ ಸಹಿತ, ಏನೇ ಪ್ರಶ್ನೆ ಮಾಡಿದ್ರು ಸಹಿತ, ಏನು ಅಭಿವೃದ್ಧಿ ಮಾಡೋದಂತರೂ ಕೇಳಿಸಿದ್ರು ಸಹಿತ ನಾನು ಹೈಕಮಾಂಡ್ಗೆ ಕೇಳಿ ಹೇಳ್ತಾನೆ ಅಂತ ಸ್ಪಷ್ಟನೆಯನ್ನು ಕೊಡ್ತಾರೆ. ತಾವೇ ಒಂದು ಹೈಕಮಾಂಡ್ ಆಗಿ AICC ಅಧ್ಯಕ್ಷರಾಗಿ ಒಂದು ಒಪಿನಿಯನನ್ನು ಕೂಡ ಕೊಡೋದಿಲ್ಲ. ಪಕ್ಷಕ್ಕೆ ಕೇಳಿ ಹೇಳ್ತೀನಿ, ಹೈಕಮಾಂಡ್ಗೆ ಕೇಳಿ ಹೇಳ್ತೀನಿ ಅಂತ ವೈಯಕ್ತಿಕ ಒಪಿನಿಯನನ್ನು ಹೇಳ್ತಾರೆ. ಹೀಗಾಗಿ ನಮಗೇನು ಅನಿಸ್ಬಿಡುತ್ತೆ, ಇವರು ನಾಮಕ ವಸ್ತು ಅಥವಾ ಹೆಸರಿಗೆ ಮಾತ್ರ ಅಧ್ಯಕ್ಷರಾಗಿದ್ದಾರೆ, ಉಳಿದಂಥದ್ದು ಯಾರ ಕೈಯಲ್ಲಿದೆ ಅದು ನಿಮಗೆ ಗೊತ್ತಿದೆ. ಜೊತೆಗೆ ಆ ಪತ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಥಾನದಲ್ಲಿ ಪ್ರಿಯಾಂಕಾ ವಾರ್ದಾ ಅವರನ್ನು ಕುಣಿಸಬೇಕು, ಜೊತೆಗೆ DK ಶಿವಕುಮಾರ್ ಅವರಂತ ಯುವ ನಾಯಕರು ಬೇಕಂತೆ, ಅವರು ಯುವ ಅಂತೆ. ಹಾಗಾಗಿ ಇಂತಹದ್ದೊಂದು ಮಾಹಿತಿಯನ್ನು ಆ ಪತ್ರದಲ್ಲಿ ಬರೆದಿದ್ದಾರೆ. ಜೊತೆಗೆ ಅವರ ಜೊತೆಗೆ ಇನ್ನು ಒಂದು ಸ್ವಲ್ಪ ಕಾಂಗ್ರೆಸ್ನ ಯುವ ನಾಯಕರು ಕೂಡ ಸೇರಿಸ್ಕೊಂಡು ಪಕ್ಷವನ್ನು ಮುಂದೆ ನಡೆಸ್ಕೊಂಡು ಹೋಗಬೇಕು, ಹಾಗೆ ಹೀಗೆ ಅಂತ ಆ ಒಂದು ಪತ್ರದಲ್ಲಿ ಬರೆದುಕೊಂಡಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಇದು ಮೊದಲ ಪತ್ರನ ಅಂತ ಅನ್ಕೊಳ್ಬೇಡಿ. ಸಾಕಷ್ಟು ಜನ ಕಾಂಗ್ರೆಸ್ನ ಮುಖಂಡರೇ ಈ ರೀತಿ ಪತ್ರಗಳನ್ನು ಸಾಕಷ್ಟು ಸಾರಿ ಬರೆದಿದ್ದಾರೆ. ಅದನ್ನು ತಲೆಗೆ ಹಾಕೊಳ್ಳಾದರೂ ಯಾರಿದ್ದಾರೆ? ಹೈಕಮಾಂಡ್ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೇನೆ ಅದರಲ್ಲಿ ಏನಾದರೂ ಬದಲಾವಣೆ ಆಗ್ಬೋದು. ಆ ಪತ್ರಗಳನ್ನೇ ನೋಡಲಿಲ್ಲ ಅಂದರೆ ಯಾರು ತಲೆ ಕೆಡಿಸ್ಕೊಳ್ತಾರೆ? ಸದ್ಯಕ್ಕೆ ಈ ಪತ್ರ ತುಂಬಾ ವೈರಲ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಇದರ ಬಗ್ಗೆ ಚರ್ಚೆ ನಡೀತಾ ಇದ್ದಾವೆ. ಸದ್ಯಕ್ಕೆ ಈ ಪತ್ರದಲ್ಲಿ ಮೇನ್ ಪಾಯಿಂಟ್ ಏನಪ್ಪ ಅಂದರೆ ರಾಹುಲ್ ಗಾಂಧಿ ಅವರ ನಾಯಕತ್ವದ ಬಗ್ಗೆ ಹೇಳಲಾಗಿದೆ. ಹೌದು, ಪಕ್ಷದ ಹೈಕಮಾಂಡ್ ಬಗ್ಗೆ ಈ ರೀತಿ ಹೇಳಿರುವಂತಹ ಕಾರಣಕ್ಕಾಗಿ ತುಂಬಾ ವೈರಲ್ ಆಗ್ತಾ ಇದೆ. ಆದರೆ ಈ ಪತ್ರ ಬಿಡುಗಡೆ ಆದ ತಕ್ಷಣವೇ ಡೈರೆಕ್ಟ್ ಸೋನಿಯಾ ಗಾಂಧಿ ಅವರು ಇದನ್ನು ಓದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಥವಾ ಪ್ರಿಯಾಂಕಾ ವಾರ್ದಾ ಅವರು ಇದ್ದಿರ್ತಕ್ಕಂತಹ ಸಂದರ್ಭದಲ್ಲಿ ಓದಿದಾರಾ, ಅಥವಾ ಬೇಕಂತಲೇ ಇದನ್ನು ವೈರಲ್ ಮಾಡಿ ಖರ್ಗೆ ಅವರನ್ನು ಆ ಕುರ್ಚಿ ಸ್ಥಾನದಿಂದ ಇಳಿಸಿದ್ರೆ ಕರ್ನಾಟಕದ ರಾಜ್ಯದ ಜನತೆ ಇದರ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡಿ ಅಥವಾ ಪಕ್ಷನೇ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೆಡಲಿಕ್ಕೆ ಪ್ರಯತ್ನ ಮಾಡ್ತಾರಾ? ಇಂತಹ ಎಲ್ಲ ಅನುಮಾನಗಳು ಉಂಟಾಗ್ತಾ ಇದೆ. ಬೇಕಂತಲೇ ಇದನ್ನು ಪ್ರಿಯಾಂಕಾ ಗಾಂಧಿ ಅವರೇ ಬರೆದಿದ್ದಾರಾ? ಇಂತಹ ಎಲ್ಲ ಸಂಶಯಗಳು ಇಲ್ಲಿ ಉಂಟಾಗ್ತಾ ಇದೆ. ಸಾಕಷ್ಟು ಜನ ಸಾಕಷ್ಟು ಥರ ಮಾತಾಡ್ತಾ ಇದ್ದಾರೆ. ಒಂದು ಕಡೆ ನೋಡಿದ್ರೆ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಡೈರೆಕ್ಟಾಗಿ ಕೆಳಗಡೆ ಇಳಿಸ್ಬಿಟ್ರೆ ಇಲ್ಲಿ ಕರ್ನಾಟಕ ರಾಜ್ಯದ ಜನತೆಗೆ ಏನಾಗ್ಬಿಡುತ್ತೆ, ಅವರ ಮೇಲೆ ಎಷ್ಟು ಜನ ಆಸೆ ಇಟ್ಕೊಂಡಿದ್ದಾರೆ ಅದನ್ನಂತೂ ನಮಗೆ ಗೊತ್ತಿಲ್ಲ. ಆಸೆ ಇಟ್ಕೊಂಡವ್ರಿಗೆಲ್ಲರಿಗೂ ಕೂಡ ನಿರಾಸೆ ಆಗುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೊಡೆತ ಬೀಳೋದು ನಿಜ. ಇನ್ನು ಇದೇ ಒಂದು ಕಾರಣಕ್ಕಾಗಿ ಎಲ್ಲರ ಅಭಿಪ್ರಾಯ ಪ್ರಿಯಾಂಕಾ ವಾರ್ದಾ ಅವರು ಈ AICC ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಳ್ಬೇಕಂತ ಇದೆ ಅನ್ನುವಂತಹ ಅನುಮಾನಗಳನ್ನು ಸೃಷ್ಟಿಸಿ ತದನಂತರ ಅವರನ್ನು ಅಧಿಕಾರಕ್ಕೆ ತಂದಿದ್ದೇ ಆದರೆ ಯಾರಿಗೂ ಕೂಡ ಅನುಮಾನ ಉಂಟಾಗೋದಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಇಳಿಸ್ಬೇಕಂತ ಸ್ವತಃ ಪಕ್ಷದ ನಿರ್ಧಾರ ಅನ್ನುವಂಥದ್ದು, ಎಲ್ಲರ ನಿರ್ಧಾರ ಅನ್ನುವಂಥದ್ದು ಜನರಿಗೆ ಗೊತ್ತಾಗಬೇಕಂತ ಈ ರೀತಿ ಮಾಡಿದಾರಾ ಏನು ಗೊತ್ತಾಗ್ತಾ ಇಲ್ಲ. ಅಂಥದ್ರಲ್ಲಿ ಪ್ರಿಯಾಂಕಾ ವಾರ್ದಾ ಅವರು ಸಿಕ್ಕಾಪಟ್ಟೆ ಈಗ ಚುನಾವಣೆಗಳಲ್ಲಾಗಿರಲಿ ಅಥವಾ ಅಧಿವೇಶನಗಳಲ್ಲಾಗಿರಲಿ ರೊಚ್ಚಿಗೆದ್ದು ಮಾತನಾಡ್ತಾ ಇದ್ದಾರೆ. ಇಂತಹ ಸಿಚುವೇಶನಲ್ಲಿ ಅವರನ್ನು ಈ AICC ಸ್ಥಾನಕ್ಕೆ ಕುಣಿಸೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಅಂಥದ್ರಲ್ಲಿ ಗಾಂಧಿ ಪರಿವಾರ ಗೊತ್ತಿದೆಯಲ್ವಾ, ನಮ್ಮ ಮಕ್ಕಳಾದ ಮೇಲೆ ಇನ್ನೊಬ್ಬರು, ಅವರ ಮಕ್ಕಳಾದರೆ ಮತ್ತೊಬ್ಬ ಮೊಮ್ಮಕ್ಕಳು, ಈ ರೀತಿ ಅವರ ಕುಟುಂಬನೇ ಆ ಅಧ್ಯಕ್ಷ ಸ್ಥಾನ ಆಗಿರಲಿ ಅಥವಾ PM ಸ್ಥಾನವಾಗಿರಲಿ ಕಾಂಗ್ರೆಸ್ ಪಕ್ಷವನ್ನು ಆಡಳಿತವನ್ನು ನಡೆಸ್ಕೊಂಡು ಹೋಗಬೇಕೆ ಹೊರತು ಇನ್ಯಾರೋ ಬಂದು ಆ ಸ್ಥಾನಕ್ಕೆ ಕುಂಡ್ರಬಾರ್ದು ಅನ್ನೋದು ಅವರ ಲೆಕ್ಕಾಚಾರ ಇದ್ದಂಗೆ ಕಾಣಿಸ್ತಾ ಇದೆ. ಆದರೆ ಇವರು ಎಲ್ಲೆಲ್ಲಿ ಚುನಾವಣೆ ಮಾಡಲಿಕ್ಕಂತ ಮುಂದಾಗಿ ಹೋಗ್ತಾರೋ, ಉದಾಹರಣೆಗೆ UPಯಲ್ಲಿ ಕೂಡ ಇದೇ ಆಗಿತ್ತು. ಸುಮಾರು 89% ಕಾಂಗ್ರೆಸ್ ಪಕ್ಷ ಹೀನಾಯ ಸೋಲನ್ನು ಇವರು ಮುಂಭಾಗಿತ್ವವನ್ನು ವಹಿಸ್ಕೊಂಡು ಮಾಡುವಾಗ ಅನುಭವಿಸಿತ್ತು. ಇವರನ್ನು ಯಾವ ರೇಂಜ್ನಲ್ಲಿ ನೋಡಿಕೊಂಡು ಇವರನ್ನ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕಂತ ಅವರ ಪಕ್ಷದ ಮುಖಂಡರೇ ಅಥವಾ ಅವರ ಪಕ್ಷದ MLAಗಳು ಹೇಳ್ತಾರೋ ತಿಳಿತಾ ಇಲ್ಲ. ಒಟ್ಟಾರೆಯಾಗಿ ಈ ಪಕ್ಷ ಏನಾಗ್ತಾ ಇದೆ, ಈ ಪಕ್ಷದಲ್ಲಿ ಏನು ನಡೀತಾ ಇದೆ, ನಮ್ಮ ರಾಜ್ಯದಲ್ಲಂತರೂ ಕುರ್ಚಿ ಕದನ ಹಾಗೆ ನಡೀತಾನೆ ಇದೆ. ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದ ಒಂದು
ಡೀಟೇಲ್ಸನ್ನು ತಿಳಿಸಿದ್ದೀನಿ. ಈ ರೀತಿ ನಡೀತಾ ಇದೆ. ಏನಾಗುತ್ತೆ ಮುಂದೆ ನಾವು ಕಾಯ್ದು ನೋಡಬೇಕು. ಬದಲಾವಣೆ ಆದರೂ ಸಹಿತ ಅಚ್ಚರಿ ಏನಿಲ್ಲ. ಯಾಕಂದರೆ ಅವರು ಅವರ ಕುಟುಂಬಸ್ಥರು, ಅವರ ವಂಶದ ಕುಳಿ ಏನಿದೆಯಲ್ಲ ಅದು ಹಾಗೆ MLA, MP, PM, ಅಧ್ಯಕ್ಷ ಸ್ಥಾನನೋ ಈ ರೀತಿ ಪಡ್ಕೊಳ್ತಾನೆ ಹೋಗ್ತಾ ಇರ್ತಾರೆ. ಸೊ ಹಾಗೆ ನಿಮ್ಮ ಅಭಿಪ್ರಾಯ ಈ ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನಿದೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ.